ಸಂಜೆಗೆ ಬರುತ್ತನ ತಿಳಿಯ ಹುಡುಗಿ ಬೇಡತೆ ಬಂಗಾರ ಬಳಿಯ ಸಂಜೆಗೆ ಬರುತ್ತನ ತಿಳಿಯ ಹುಡುಗಿ ಬೇಡತೆ ಹುಡುಗಿ ಹಚ್ಚಿಡಕ್ಕೆ ಮನೆ ಕಳೆಯ ಬಂಗಾರ ಬಳ್ಳಿ ಯಾತಕ ಬೇಕ ಮಳ್ಳಿ ಸಿಂಗಾರ ಸಾಗ ಕೇಳಲ ಹುಚ್ಚ ಮಳ್ಳಿ ಬಾವಳ್ಳಿ ಕೇಳಲ ಹುಚ್ಚ ಮಳ್ಳಿ ಬಾವಳ್ಳಿ ಯಾದ ಮೇಲೆ ಶಾದಿ ಆಗೋಣ ಪಾರ ಅಂಗಮ್ಮೈತಿ ಜೋರ ಯಾದ ಮೇಲೆ ಶಾದಿ ಆಗೋಣ ಪಾರ ಅಂಗಮ್ಮೈತಿ ಜೋರ ಮಾಡತಿ ಯಾಕ ಮುನ್ನ ದೂರ ತಿಳ್ಕೋರ ಮಜದೂರ ಬಂಗಾರ ಬಳ್ಳಿ ಯಾತಕ ಬೇಕ ಮಳ್ಳಿ ಸಿಂಗಾರ ಸಾಗ ಕೇಳಲೆ ಹುಚ್ಚ ಮಳ್ಳಿ ಬಾವಳ್ಳಿ ಬಳಿರಿ ಬಳಿ ಹಸಿರು ಬಳಿ ಕಾಜಿನ ಬಳಿ ಮಿಂಚಿನ ಬಳಿ ಎಲ್ಲಾ ತರದ ನಾಡಾಂತರ ಬಳಿ ಇದಾವ್ ಬರ್ರಿ ಬರ್ರಿ ಬರೀ ಬಳಿ ಇಟ್ಕೊಳಕ್ ನಮ್ಮ ಊರ್ ಹೆಣ್ಣು ಮಕ್ಕಳು ಕಲಾದಿಗೆ ಸಾಹಿಬಕ್ ಫೋನ್ ಹಚ್ಚಿ ಕರೆಸ್ತಾರ ಅದು ಬಿಟ್ಟು ಹಲ್ಲಮ್ಗೂ ಕರೆಸ್ತಾರ ಈ ಊರಾಗ ಒಬ್ಬ ಬಳಗಾರ ಅದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ ನೋಡ್ರಿ ಒಂದ್ ಸ್ವಲ್ಪ ಕಲಾದಿಗೆ ಒಳಗ ನಾವು ನಿಂತಿದ್ದೀವಿ ಅಲ್ಲೇ ಕುಂಟ ಪಕ್ಕಿರವ್ವ ಕುಂಡ್ ಚಂದ್ರವ್ವ ಏ ಸಾಯಿಬಾ ಅಣ್ಣ ನಮ್ಮ ಊರಿಗೆ ಬರೀ ಸಾಯಿಬ್ ಬಳಿ ಇಟ್ಟಾಕ್ ಬರ್ತಾನ ಬಳಿ ಸರಿ ತರಂಗಿಲ್ಲ ನೀನ ಒಂದ್ ಸ್ವಲ್ಪ ಬಳಿಯಾರ ತಗೊಂಬ ಅವ್ನು ಚಂದ ಅಂತೇಳಿ ಕೆಸಂದ್ರ ಹೇಳಿದ್ರಿ ಅದಕ್ಕೆ ಈ ಬಳಿ ವ್ಯಾಪಾರ ಮಾಡಕತ್ತೇಳಿ ಬಂದಿವಿ ನೋಡ್ರಿ ಇಲ್ಲೇ ಈ ಊರಿಗೆ ಬಂದಿವ ಪಪ್ಪಿದೆ 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 ಬಾರೋಣ ಪಪ್ಪಿದೆ 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 ಬಾರೋಣ ಬಳಿರಿ ಬಳಿ ಹಸಿರು ಬಳಿ ಕಾಜಿನ ಬಳಿ ಮಿಂಚಿನ ಬಳಿ ಬರ್ರಿ 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 ಒಂದ್ ಸ್ವಲ್ಪ ಬಳಿ ಇಟ್ಕೊಳಕ್ ಮುಂದ್ ಬರ್ರಿಲ್ಲ ಇದ್ಯಾವ್ದು ಸಾಹೇಬ ಅಂತೀನಿ ಹೆಂಗ ತಾರಾಗ ನಿಂತ್ರ ಹೆಣ್ಣು ಮಕ್ಕಳು ಹೆಂಗ ಹೋಗ್ಬೇಕು ಏ ಸಬಾ ಏನಾಗ್ತೈತಿ ಮೈಯಾಗ ಸರಿ ಸರಿ ದಾರ್ಬಿಟ್ ಹಂಗ ಅನ್ಬೇಡ್ರಿ ಮೇಡಮ್ ಅವರ ಹಲವನ ಮಂಜು ನೀ ಮತ್ ಯಾರನ್ನ ಮಾಡಿದ್ ಬಿಡ ಅಯ್ಯ ಕೃಷ್ಣ ನೀನ ಕರ್ಮಾರವನ ಅಲ್ಲ ಇವೇನೋ ಕೈಯಾಗ ಬಳಿ ಹಿಂಗ ಕರ್ಮಾರ ನನ್ಬೇಡ ಇದು ಅಗಲ ವೇಷ ಮಂಜು ಇದು ಅಗಲ ವೇಷ ಅಲ್ಲ ಅಗಲ ವೇಷ ಗಣೇಶನ್ ಪಿಕ್ಚರ್ ನೋಡಿ ಕೇಸಂದ್ರ ಹುಡುಗಿಯಾರು ಬಾಳ ತಲೆ ಕೆಡ್ಸ್ಕೊಂಡಿದ್ರ ಅದಕ್ಕ ಇದನ್ನಾರ ಒಂದ್ ಸ್ವಲ್ಪ ವ್ಯಾಪಾರ ಮಾಡಿದ್ರ ಒಂದ್ ಸ್ವಲ್ಪ ಏನಾರ ಒಂದ್ 4 ದುಡ್ಡು ಉಳಿತೈತೆ ಅಂತೇಳಿ ಈ ಬಣ್ಣ ಈ ವ್ಯಾಪಾರಕ್ಕೆ ಬೆನ್ನ ತಿಂಡಿತ್ತಂದ್ರ ಸಡ್ ಹೊಡಿ ನೋಡ ಕುಸ್ತಿ ಆಡಕ್ ಬಾ ಸಡ್ ಹೊಡಿ ನೋಡ ಕೂದ್ಲ ಮರ ಸುಮ್ಕೊಂಡ್ರ ಏ ಕೃಷ್ಣ ಅಲ್ಲ ಪಿಕ್ಚರ್ ಹೆಸರು ಹೇಳಿದ್ರ ತಗೋತಾಳಂತ ಮಾಡಿಯಾ ಏ ನಾ ತಗೊಳಂಗಿಲ್ಲ ಏ ಮಂಜು ಬಂಟ್ನೂರ್ ಹೈಸ್ಕೂಲ್ ಸಾಲಿ ಬಿಡುದು ಅಷ್ಟ ತಡ ಸಾಲ್ ಕ್ಯೂ ನಿಂದಿರ್ತಾರ ನಾನು ಬಳಿ ಹಿಡ್ಕೊಳಕ್ ಕ್ಯೂ ನಿಂದಿರ್ತಾರ ಏ ಮಾಮ ನನಗೊಂದು ಡಜನ್ ಏರ್ಸ್ ನಿನಗೊಂದು ಡಜನ್ ಏರ್ಸ್ ನನಗೊಂದು ಡಜನ್ ಏರ್ಸ್ ಅಂತ ಕ್ಯೂ ನಿಂದಿರ್ತಾರ ಅಂತದ್ರೊಳಗ ಹುಡುಗಿ ನನಗೆ ಬಳಿ ಡಬ್ಬ ಐತೇನಾ ಏ ಏನ್ ಮಾತಾಡಕತ್ತೀಯ ನೋಡ್ ಮಂಜು ತೆಪ್ಪ ತಿಳಿಬೇಡ ಅವ್ರ ಕೈಯಾಗ ಒಂದ್ ಡಜನ್ ಇವ್ರ ಕೈಯಾಗ ಒಂದ್ ಡಜನ್ ಇಡಿಸ್ಕೇಸಂದ್ರ ಹೋಗ್ರಿ ಅವ ಆಗ್ತಂಗ್ಯಾರ ಅಂತೇಳಿ ಕೂತ್ ನಾಟಕ ನೋಡತ್ತ ಕಳಿಸ್ಕೊಡ್ತಾನ ಓ ಹೆಂಗ ಹಾಗಾದ್ರೆ ನನಗ ಕೈಗೆ ಹಾಕಿ ನಡಿವ ತಂಗಿ ಅಂತ ಕೈ ಇಡ್ಸ್ ಹೌದಿಲ್ಲ ನಿನಗೆ ಹೆಂಗ ಈಗ ಬಂದಿ 4 ತಾಸ ಆತ ನಿನಗೇನ್ ಇದ್ರು ಇಲ್ಲ ಅಲ್ಲೇ ಮುದಲ್ದ ಬೆಟ್ಟಕಲ್ಲ ಅಲ್ಲೇ ಹೇಳ್ತು ಮಂಜು ಏ ಅಣ್ಣ ಏನ್ ಮಾಡ್ಬೇಕಂತ ಮಾಡಿ ಅಜ್ಜಾರ ಹೇಳೋ ಅಂತೀನಿ ನೋಡ ಮಂಜು ಈ ನಾನು ಬಳಿ ವ್ಯಾಪಾರದೊಳಗ ಬಳಿ ಒಂದ್ ಸ್ವಲ್ಪ ನೀ ಕೈ ಕೊಟ್ರ ನಿನ್ ಕೈಯಾಗ ಹೋದ್ 4 ಬಳಿ ಏರಿಸ್ಕೇಸಂದ್ರ ಕಳಿಸ್ತಾನ ಹಿಂಗ ಹೋಗ ಹೋಗ ಬಾಯಿಲಿ ಮುಂದೆ ನಾ ಎಲ್ಲಿದ್ದೀನೋ ಅಲ್ಲಿಲ್ಲ ಮತ್ತ ಅಲ್ಲಿ ಹೋದ್ರ ನಾ ಇಲ್ಲೇನು ಶೇಂಗಾರ್ಲಿ ಏ ಸಾಕ್ 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 ಸುಮ್ನಿರೋ ಅಂತೀನಿ
ಅಲ್ಲ ನಿನ್ನ ಮಾತು ನೋಡಿದ್ರ ಅದೇನತ್ತಲ್ಲ ಸ್ಟೈಲ್ ಕಿಂಗ್ನಾಗ ಅಂತ ಹೇಳಿ ಹೇಳ್ಕೊತ ಬಂದ್ರ ಬಳಿ ಹಾಕೋತಾಳ ಅಂತ ತಿಳ್ಕೊಂಡು ಏನಂತೀನಿ. ಹೆಂಗಿರ್ಬೇಕಾದ್ರ ನೋಡಕ್ ಬಾರಿ ಮಸ್ತ್ ಆಗಿರ್ಬೇಕು, ಕಷ್ಟ ಆಗಿರ್ಬೇಕು. ಅಂತವ್ರ ಇಂತರ ಆದ್ರ ಹಾಕಂಗಿಲ್ಲ. ಪಟ್ನ ಇಡ್ತೀರಿ ಪಾಪ ಸಟ್ನ ಅಂತ ಕೈ ಏ ಕೊಟ್ಟಿರ್ಬೇಕು. ಹುಡುಗಿ ಅವ್ರಿಗಿಂತ ಏನ್ ನಾನು ಏನ್ ಕಮ್ಮಿ ಅದನ್ನ ತಿಳಿದೆ. ದರ್ಶನ ಕೃಷ್ಣ ಅವ್ರ ಇವ್ರ ಅಂತ ಹೇಳಿದ್ರ ಮತ್ ನಮ್ಮಂತಾರ ಏನ್ ಹೋಗೋತ್ ಹೋಗುದು ನಿನ್ ಸಲಾಗೆ ಹೋಗಿ ಬಿಡು ಅಂತೀನಿ. ಮದುವೆ ಹಾಕನಂತ ನೀ ಬೇಡ್ಕೊಳಕತ್ತಿಲ್ಲ. ಯಾರು ಬೇಡ ಅಂತಾರೋ ಅಂತವ್ರ ಮದುವೆ ಐತ. ಮೊದಲ ನಿನ್ನ ರೇಟ್ ಹೇಳು, ಬಳಿ ಇಡ್ಸ್ಕೊತೀನಿ. ನೋಡ ಹುಡುಗಿ ನಾ ಈಗ ನನ್ನ ಬಳಿ ರೇಟ್ ಹೇಳ್ತೀನಿ ಕೇಳ. ಹೇಳ. ಸ್ವಲ್ಪ ಸಣ್ಣವ್ರಿಗೆ ಒಂದ್ ರೇಟ್ ಬ್ಯಾರೆ, ದೊಡ್ಡವ್ರಿಗೆ ಮತ್ ಅದ್ರಾಗ ಒಂದ್ ರೇಟ್ ಬ್ಯಾರೆ, ಅದ್ರೊಳಗ ಒಂದ್ ಸ್ವಲ್ಪ ಮುದುಕಿಯರ್ ಇರ್ತಾರ ನೋಡ ಅವ್ರಿಗೆ ಒಂದ್ ರೇಟ್ ಬ್ಯಾರೆನಾ. ಆಯ್ತು ಅಂತೀನಿ. ನೀನ್ ರೇಟ್ ಹೇಳಿದ ಒಂದ್ ಬಳಕ ನಾ ರೊಕ್ಕ ಕೊಟ್ಟು ಹಾಕಿಸ್ಕೊಳ್ಳೆ ನಿನ್ನ ಬಳಿನ. ನಿನಗ್ ಸೊಲಾಗಿ ರೊಕ್ಕ ನಿನ್ಗ್ಯಾಕ ನೀ ಕೊಟ್ಟು ರೊಕ್ಕ ಇಡ್ಸ್ಕೊತಿ ಬೇಡ. ನನಗ ನಿನ್ ರೊಕ್ಕನ ಬೇಕಾಗಿಲ್ಲ. ನಾ ರೊಕ್ಕ ಕೊಡ್ಬೇಕಾದ್ರ ಮತ್ ಬ್ಯಾರೆದವ್ರಿಗೆ ಏ ಇಸ್ಕೊತೀನಿ. ಮೂದೇವಿ ಅಂದ್ರೆ ಏನು? ನನ್ನ ಕೈಯಾಗ ಬಳಿ ಇಡಿಸಿ ನನ್ನ ಹಾಕ್ತೀಯಾ ಕೈಯಾಗ ಬಳಿನ? ಬಳಿ ಎಲ್ಲ ಇಡಿಸ್ತೀನಿ ಕರೆ ಊದ್ಸೋಲು ಇವ. ಈಗ ಹುಚ್ಚು ಅಂತಂದ್ರ ಮದುವೆಯಾಗಿ ಏನ್ ಮಾಡೋದಿನಿ? ಗಗ್ಗಂಟ್ ಬದತ್ ಗಗ್ಗಂಟ್ ತಗಿ ಹಿರಿಸಿ. ನಾ ಆದ್ರೂ ಒಂದ್ ತಾಸ್ ಕುಂಡಿರ್ತೀನಿ. ನೀ ಹಗರ್ಕ ತಗಿ. ನನ್ನ ಸಾಯಿದರ ಗೊತ್ತಾಕತಿಲ್ಲ. ಅಲ್ಲಿ ಐತಿ ಟ್ಯಾಡ್ಯಾವ್ ನೀವ್ ಸೈಜ್ ಎಲ್ಲ ಗೊತ್ತಾಕತ್ ಕರೆ. ಅಲ್ಲಿ ಐತಿ ನೋಡು. ನೀ ಇರುದ ಅಲ್ಲೇ ನಾ ಇರುದಲ್ಲ. ನಿನ್ ಸೈಜ್ ಹೆಂಗ ಅಗ್ಗ ನೀನ ಬರ ಹಿಂಗ ನೋಡಿದ್ರ ಇದು ಇಷ್ಟ ಐತಿ ಅಂತ ಗೊತ್ತಾಗಿರ್ಬೇಕು. ಆದ್ರ ನಾವ್ ನೋಡೇ ಇಲ್ಲಲ್ಲ. ಈಗ ನೋಡಾಕತ್ತಿಯಲ್ಲ. ಈಗ ಕೈ ಕೊಡ್ ನಾ ತೋರ್ ಮತ್ತಿಟ್ಟತನ ಏನ್ ಹಿಡಿದಿ? ಕೃಷ್ಣ ನೀನ್ ಹಿಂಗೆಲ್ಲ ಮಾಡ್ರಿ. ನಿನ್ ಬಳಿ ಬ್ಯಾಡ ಮರ. ನಂಗೆ ಬಾಳ ಗೊತ್ತಾಕೈತಿ. ನಾ ಬರ್ತೀನಿ. ಏ ಹುಡುಗಿ ಹೋಗ್ಬೇಡ. ಹೋಗೋಕ್ಕಿಂತ ಮುಂಚೆ ಹೋಗಿಲ್ಲ ಒಂದ ಹಿಂಗಂದ್ಯಾ? ತಿಕ್ಕಿ ತಿಕ್ಕಿ ಹಿಡಿಸಾಕಂತ ಖುಷಿ ಬಳಿಯ ತಂದೆನು ನಾನ ಮುಟ್ಟಿ ಒತ್ತಿ ಹಿಡಿಸಾಕಂತ ಚಿಕ್ಕಿ ಬಳಿಯ ತಂದೆನು ನಾನ ಈ ಬಾಳ ಚಂದ ಹೆಣ್ಣ ಲಕ್ಷ್ಮೀ ನೀನ ಚಿಕನಿಗೆ ಮಾಡ್ತಾರೆ ಚಿಗಳಿ ಮುಖ ನೋಡ ನಿಂದ ಆಗೈತೆ ಕರಿ. ಗಾಡಿಗೆ ಕಣ್ಣಿನ ಹೆಣ್ಣ ನಿನ್ನ ಮ್ಯಾಲ ಲೋಕದ ಕಣ್ಣ.
ಹಾ ಹೋಗಿ ಎಣ್ಣೆ ಮೇಲೆ ಎಣ್ಣೆ ಚಿಮಣಿ ಎಣ್ಣೆ ನಿನ್ನ ತಿಳಿಯಾಗ ನನಗ ಅವ್ರನ್ನೇನ್ ಕೇಳ್ತೀವ ಹೋಗ ಕೌದಿ ರಥ ತಗೊಂಡ್ರು ಹೋಗನ್ ಬಾ गली गली में ढूंढता हूँ गुलजार नहीं मिलते इस गांव में जुन्नूर ताजमहल पढ़ना चाहता हूँ मगर रंगिता नहीं मिलते ಈ ಊರಿನ ಕಾಲೇಜಿಗೆ ಬರುವ ಬಣ್ಣ ಬಣ್ಣದ ಪ್ರಣಯದ ಪಕ್ಷಿಗಳು ಹಾರಾಡುತ್ತಿವೆ ಆ ಪ್ರಣಯದ ಪಕ್ಷಿಗಳ ರೆಕ್ಕೆಗಳು ಮುರಿದು ಈ ಬಾವುಗಳಿಂದ ಬಿಗಿದಪ್ಪಿ ಮುತ್ತಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದು ತುಂಬಿ ಬಯಸುವುದು ಅರಳಿದ ಹೂವಿನ ಮಕರಂದ ಗಂಡು ಬಯಸುವುದು ಹೆಣ್ಣಿನ ಅಂದ ಸೌಂದರ್ಯದ ಸುಖ ನಾನು ಕಾಲೇಜಿಗೆ ಬರುವುದು ಕಲಿಯೋಕೆ ಅಲ್ಲ ಬಡಮುಗ್ಧ ಬಾಲ್ಯರನ್ನು ನನ್ನ ದಾರಿಗೆ ಎಳೆದು ಅವರ ಆಸೆಯಂತೆ ಕನಸಿನ ರಾಜನಾಗಿ ಮೆರೆದು ಅವರ ಬಾಳಿಗೆ ಬೆಂಕಿ ಹಚ್ಚಿ ನನ್ನ ಮನ ಕಾಸಿಕೊಂಡಾಗಲೇ ನನಗೆ ತೃಪ್ತಿ ಸಿಗುವುದು ಅರಳಿದ ಹೂ ಬಾಡಿ ಬೆಂದು ನೊಂದು ಬೀದಿ ಬೀದಿ ಸುತ್ತುವಂತೆ ಮಾಡುವುದೇ ಸೋಬ್ರಾಜನ ಗುರಿ ರೂಪಕ್ಕೆ ತಕ್ಕಂತೆ ಸುರಲೋಕದ ಸುಂದರಿ ಅಂದರೆ ರಂಜಿನಿ ಏನವಳ ಹುಚ್ಚು ಏನವಳ ಹುಚ್ಚು ಕಾಮನ ಬಿಲ್ಲವನ್ನೇ ಮುರಿಸುವಂತಿದೆ ಆ ಕೊಪ್ಪಿನ ಸುಂದರಿ ಅಂಗ ಸೌಂದರ್ಯವನನು ಎಂದು ಸಮಯ ನೋಡಿ ಸವಿಯಲು ಬಂದಿರುವೆ ಅವಳ ಮುಂದೆ ನಾನು ಒಂಟಿ ಅವತಾರ ನಟಿಸಬೇಕು ಬರಲಿ ಬರಲಿ ವೇಟ್ ಮಾಡಿರುತ್ತೆ ಬಾ ರಂಜಿತಾ ಇಷ್ಟೇಕೆ ಲೇಟು ಹೌದು ನಂದು ಸ್ವಲ್ಪ ಲೇಟ್ ಆಯ್ತು ನೀವು ಬಂದು ಬಹಳ ಹೊತ್ತಾಯ್ತಾ ನಿನಗೋಸ್ಕರ ನಾನು ಬೇಗನೆ ಬರಬೇಕಾಯ್ತು ರಂಜಿತಾ ಐ ಆಮ್ ಸಾರಿ ಮಿಸ್ಟರ್ ಸೋಬ್ರಾಜ್ ಹೋಗಲಿ ಬಿಡು ರಂಜಿತಾ ನೋಡಿ ವನ ಎಷ್ಟೊಂದು ಸುಂದರವಾಗಿದೆ ಅಂತ ಹೌದು ಸೋಬ್ರಾಜ್ ನಮ್ಮಿಬ್ಬರ ಗೆಳೆತನ ಇಷ್ಟೇ ವಿಶಾಲವಾಗಿರಬೇಕು ನೋಡಿ ಮೊದಲು ನಾವಿಬ್ರು ವೈರಿಗಳು ಈಗ ಸ್ನೇಹಿತರು ಅಷ್ಟೇ ಏಕೆ ನಮ್ಮನ್ನ ನೀವು ಈಗ ಆಪ್ತ ಮಿತ್ರರು ರಂಜಿತಾ ನಿಮ್ಮನ್ನ ನಾವು ಎಷ್ಟೋ ದಿನಗಳ ಈ ಬಿಸಿನೆಸ್ ಮಾಡಿಕೊಂಡು ಬಂದಿದ್ದೇವೆ ನಮ್ಮಿಬ್ಬರಲ್ಲಿ ವಿರ್ಸಂಬ ಮಾತೇ ಇಲ್ಲ ಅದು ಎಂದಿಗೂ ಬರೋದಿಲ್ಲ ಗೊತ್ತಾ ಎದ್ದರೆ ಹಾಗಿರಬೇಕು ಯಾರು ಬೇಕಾದ್ರೂ ಹಾಳಾಗಿ ಹೋಗ್ಲಿ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಜೀವನಕ್ಕೆ ನೆಮ್ಮದಿ ಅಲ್ವಿ ಸೋಬ್ರಾಜ್ ಹೌದು ರಂಜಿತಾ ನೀನು ಹೇಳುವ ಮಾತು ಸತ್ಯ ನಮ್ಮ ಈ ಬಿಸಿನೆಸ್ ಯಾವ ನನ್ನ ಮಗನಾದರೂ ಅಡ್ಡ ಬಂದರೆ ಅವನು ಅಲ್ಲೇ ಉಸಿರು ಬಿಟ್ಟು ಹೋಗುದು ಖಂಡಿತ ಅಂದ ಮೇಲೆ ಸೋಬ್ರಾಜ್ ಅಂಜಲಾರೆ ಹೌದು ಸೋಬ್ರಾಜ್ ನೀವು ಹೇಳ್ತಿರೋ ಮಾತು ನಿಜಕ್ಕೂ ಸತ್ಯ ದುಡ್ಡೊಂದಿದ್ರೆ ಎಲ್ಲವನ್ನ ಕೊಂಡುಕೊಳ್ಳಬಹುದು ಈ ಜಗತ್ತಿನಲ್ಲಿ ಯಾವುದು ಮುಖ್ಯ ಅಂದ್ರೆ ದುಡ್ಡೇ ಮುಖ್ಯ ಬಡವರನ್ನ ಕಿತ್ತು ತಿಂದಾಗ್ಲೇ ನಾವು ಬದುಕೋದಕ್ಕಾಗೋದು ಅಲ್ವಿ ಸೋಬ್ರಾಜ್ ಹೋಗಲಿ ಬಿಡು ರಂಜಿತಾ ನಾವಿಲ್ಲಿ ಆರಾಮಾಗಿ ರೆಸ್ಟ್ ತೆಗೆದುಕೊಳ್ಳಲು ಬಂದಿದ್ದೇವೆ ಅಲ್ಲವೇ ಹೌದು ನಾವಿಬ್ರು ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಬಂದಿರೋದನ್ನ ಮರೆತು ನಾನೇನವನು ಮಾತಾಡ್ದೆ ಈಗ ನಾವೇನ್ ಮಾಡೋಣ ಸಮಾಧಾನ ಪ್ರಿಯೆ ಸಮಾಧಾನ ಹಣೆ ಬರದಲ್ಲಿ ಇಲ್ಲವಾದರೇನಂತೆ ಮದುವೆ ಆಗದಿದ್ದರೇನಂತೆ ಹಣೆ ಬರದಲ್ಲಿ ಇಲ್ಲವಾದಂತೆ ಮದುವೆ ಇದ್ದರೇನಂತೆ ಜೊತೆಯಾಗಿ ಆಕೆ ಇರಬಾರದೆ ನೀ ರಾಧೆ ಅಂತ ಇರಬಾರದೆ ನಾನು ಕೃಷ್ಣನಂತೆ ಇರಬಾರದೆ ಹಾಗಿದ್ದರೆ ಹೊರಬೀಳಲಿ ನಿನ್ನ ಮಧುರ ಕಂಠದಿಂದ ಒಂದು ಸುಂದರ ಸವಿಗಾನ
ಕನ್ನಿ ಮದ ಮೃಗವನು ನೀಡುವ ಮದ ಮೃಗವನು ನೀಡುವ ಲೇಟ್ ಆಯ್ತು, ನಾಡಿದ್ದು ಹೋಗಿ ಬರ್ತೀನಿ. ಬಾಯ್ ಬಾಯ್.
ಮರಳೇ ಹೋಗು. ನನ್ನ ಮಾತಿನ ಮೋಹದ ಬಲೆಗೆ ಸಿಕ್ಕ ಮೊದ್ದ ಬಾಲೆ. ಇದು ನಾನು ಕೊಡುವುದು ನಿನಗೆ ಕೊನೆಯ ಸನ್ನಿವೇಶ. ಇನ್ನು ಮುಂದೆ ನಡೆಯುವುದು ನಿನ್ನ ನನ್ನ ಪ್ರೇಮಾಗ್ನಿಯ ಪ್ರೇಮದ ಸನ್ನಿವೇಶ. ರಂಜನಿ, ನನಗೆ ದಿಕ್ಕು ತಪ್ಪಿಸಿ ಹೋದ ಹಕ್ಕಿದೇನು ಒಂದು ಪಕ್ಷಾಂತರ ಹರಿದು ತಿನ್ನದ ಹೋದ್ರೆ ಶೋಭರಾಜ್ನ ಈದ್ ಮಿಲ್ತಿ. ಕಂಡ ವಿಧಿಕೋ, ಮೋಸ ವಿಧಿಕೋ, ಬಿಸಿ ರಕ್ತ ವಿಧಿಕೋ. ಚಂಡ ವ್ಯಾಘ್ರ ನೀನು ಎಲ್ಲದಿಂದ ಸಂತೋಷವಾಗಿರುವಂತ ಪುಣ್ಯ ಕೋಟಿ ಕಥೆಯಲ್ಲಿ ಒಂದು ಗೋವು ವ್ಯಾಘ್ರನಿಗೆ ಹೇಳಿತಂತೆ. ಆ ಕಥೆ ಕೇಳಿದ ವ್ಯಾಘ್ರ ತಂದೆಂತಾನೆ ಅಬಕಾರಿಯಾದನಂತೆ. ಅವು ಪ್ರಾಣಿ. जैसे एक सिगरेट जलकर राख बन सकती है, उसी तरह रंजिता शीला बर्बाद न कर. ಶೋಭರಾಜ್ ಹೀ ಮಿಲ್ತಿ ನಿನ್ನ ಶೀಲವನ್ನು ಹಾಳ ಮಾಡದಿದ್ರೆ ಇಪ್ಟ ಪೊಯ್ಟ್ ತಿರ್ಪಿ ವರ್ವಾ. ಧನ್ಯಾರ ಯಾಕ್ಲೆ ಶೆಟ್ಟಿ, ಏನಾಯ್ತು? ಧನ್ಯಾರ ಎಂದೂ ಇಲ್ಲದಾರ ಯಾಕೋ ಇವತ್ತ ಬಾಳ ನೆತ್ತಿಗರುವಂತೆ ಕುಡಿಯಾಕತ್ತಿರಲ್ಲ ಯಾಕ್ರೆ? ಶೆಟ್ಟಿ, ಇಂದು ನನ್ನ ಬೇಟ ಶೆಟ್ಟಿ, ಇಂದು ಆ ಸೂರ್ಯನ ಪ್ರೇಮದಾಟಕ್ಕೆ ಅಡ್ಡಿಯಾಗಿ ಬಿಟ್ಟ. ಏಕೆ ದನಿ, ಏನಾಯ್ತು? ಯಾವ ಕೋಣೆ ಏನಾದ್ರೂ ಅಡ್ಡ ಆಯ್ತೆ? ಹಾಗಾದ್ರೆ ಹೇಳಿಬಿಡಿ, ಆ ಪಕ್ಷವನ್ನು ಹಿಡಿದು ತಂದು ನಿಮ್ಮ ಕಾಲ ಕೆಳಗೆ ಹಾಕಿ ಬಿಡುತ್ತೇನೆ. ಲೇ ಅಗ್ನಿ, ಆ ಸೂರ್ಯನ ಪ್ರೇಮದಾಟಕ್ಕೆ ಅಡ್ಡಿಯಾಗಿ ಬಿಟ್ಟ. ಲೇ ಅಗ್ನಿ, ಅಡ್ಡಿಯಾಗಿ ಬಿಟ್ಟ. ಲೇ ಸೂರ್ಯ, ನೀನು ಎಲ್ಲಿಂದ ಬಂದೆ ಅಂತ ಮುಖ್ಯವಲ್ಲ, ನಿನ್ನ ಹೆಣ ಸೇರುವುದು ಹರಿಶ್ಚಂದ್ರ ಘಾಟಕ್ಕೆ ಮಗನ ಎಚ್ಚರ. ನೋಡ್ರಿ ಧನ್ಯಾರ, ಸೂರ್ಯ ಅಂದ್ರೆ ಏನಂತ ತಿಳಿದ್ರಿ ನೀವು? ಇತ್ತಾಗ ಬೆಂಕಿನೂ ಅಲ್ಲ, ಇತ್ತಾಗ ಬೆಂಕಿನ ಚಾಂಡಲ ಅಲ್ಲ, ಅವ ಜ್ವಾಲಾಮುಖಿ ರೀ, ಅವ ಜ್ವಾಲಾಮುಖಿ. ಲೇ ಶೆಟ್ಟಿ, ನನ್ನ ವೈರ್ಯ ನನ್ನ ಎದುರಿಗೆ ಮಾತಾಡುತ್ತಲೇ ಯಾಕೆ?
ಅಲ್ರಿ ಇನ್ ಮುಂದೆ ನಿಮ್ ಇಷ್ಟ ಬಂದಂಗ ಮಾಡ್ರಿ. ಲೇ ಸೂರ್ಯ ಏಯ್! ಏ ಸೂರ್ಯ ಮತ್ತೆ ವತ್ಸಲೇ ದೇವೇಂದ್ರ ದಾಗ್ನೇನು ನೀನು ಎಲ್ಲಿಂದ ಬಂದೆ ಅಂತ ಮುಖ್ಯವಲ್ಲ, ನಿನ್ನ ಹೆಣ ಸೇರುವುದು ಆ ಸುಡ್ಡಗಾಡ ಕಮಗನ ಎಚ್ಚರ. ಅಂದು ಆ ಬಿಡಾಬೇಕಾದ ಮಗ ಒಂದಂತ ತಪ್ಪಿಸಿಕೊಂಡಿರ್ಬೋದು ಲಕ್ಷ್ಮಿ, ಇನ್ನೊಂದು ಸಾರಿನ ಕೈ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ದಣಿ ನೀವು ಈಗಲೇ ಹೂ ಅಂದರೆ ಸಾಕು, ಆ ನವಿಲವನ್ನು ನಿಮ್ಮ ನರ್ತಕಿಯಾಗಿ ಮಾಡಿಬಿಡ್ತೇನೆ. ಬೇಡ ಅಗ್ನಿ ಬೇಡ, ಆ ಹಕ್ಕಿಗೆ ಕಾಲು ಹಾಕೋ ಸಮಯ ಬಂದೇ ಬರ್ತದೆ, ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಂದೇ ಇರು. ಹಾ ಲೇ ಶೆಟ್ಟಿ, ನಮ್ಮ ಫ್ಯಾಕ್ಟ್ರಿ ಲೆಕ್ಕದಟ್ಟು ಲೆಕ್ಕವನ್ನು ಹೇಳು. ನೋಡ್ರಿ ಯಾರ ಆಳುಗಳ ಪಗಾರ 50,000, ಫ್ಯಾಕ್ಟ್ರಿ ಬೋನಸ್ 10,000, ಒಳ್ಳೆ ಅಮ್ಮವ್ರಿಗೆ ಅಂತ ತೆಗೆದಿಟ್ಟು ಹಣ ರೀ 20,000. ಈ ವರ್ಷದ ಖರ್ಚು ನೋಡಿದಾನೆ ಯಾರು, ಈ ವರ್ಷದ ಖರ್ಚದ. ಹಾಗಾದರೆ ಉಳಿದನ ಎಷ್ಟಿದೆ? ಉಳಿದ ಹಣ 4,20,000 ರೂಪಾಯಿ ಉಳೋ ತೋಳ್ರಿ. ಏ ಗುಮಾಸ್ತ, ಲೆಕ್ಕವನ್ನು ಸರಿಯಾಗಿ ಹೇಳಿದೆನೋ ದಣ್ಯರಿಗೆ? ಸರಿಯಾಗಿ ಹೇಳಿದನಪ್ಪ. ಅಲ್ಲ ಅಲ್ಲ ಹೆಗನ ಸರಿಯಾಗಿ ಅಲ್ಲಲ್ಲ ಅಗ್ನಿ ಸರಿಯಾಗಿ ಗುಮಾಸ್ತ, ಹಾ ಅಗ್ನಿ, ನೀ ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಆಗ್ಲಿ ದನಿ. ಶೆಟ್ಟಿ, ಏ ಶೆಟ್ಟಿ ನಡಿ ಹೋಗೋಣ, ಒಳಗಡೆ ಫ್ಯಾಕ್ಟ್ರಿ ಲೆಕ್ಕನ್ನ ಬಾಳಿದೆ, ಒಳಗೆ ಕೊತ್ತ ಲೆಕ್ಕ ಮಾಡೋಣ. ಆಯ್ತು ಬರ್ರಿಯಪ್ಪ ಹೋಗೋಣ ಬರ್ರಿ. ಲಕ್ಷ್ಮಿ, ಚಂದ್ರ ಹೋಗಿ 4 ವರ್ಷವಾಯ್ತು, ಇನ್ನು ಅವನ ಸುಳುವೇ ಇಲ್ಲ. ಲಕ್ಷ್ಮಿ, 1 ಲೀಟರ್ ಆದರೂ ಹಾಕಬಾರ್ದ ಈ ಬಡ ಜೀವ ಅಣ್ಣನಿಗೆ? ಲಕ್ಷ್ಮಿ, ನಮ್ಮ ತಮ್ಮನು ನೌಕರಿಗೆ ಹೋಗಿ ನಮ್ಮಿಬ್ಬರನ್ನು ಸಾಕುತ್ತಾನೆಂದು ಎಷ್ಟೊಂದು ಕನಸುಕೊಂಡಿದೆ ಗೊತ್ತಾ ಲಕ್ಷ್ಮಿ? ನಾನೊಬ್ಬ ಹುಚ್ಚ ಲಕ್ಷ್ಮಿ, ನಾನೊಬ್ಬ ಹುಚ್ಚ. ಇಲ್ಲ ಸ್ವಾಮಿ, ಅವನು ಹಾಗೆಲ್ಲ ಮಾಡೋನಲ್ಲ. ಏನೋ ಓದು ಕಡೆ ಗಮನ ಹೋಗಿ ಒಂದು ಸ್ವಲ್ಪ ಮರ್ತಿರ್ಬೋದು ಅಷ್ಟೇ, ಆದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಮರೆಯೋದಿಲ್ಲ. ಯಾಕೆ ಚಿಂತೆ ಮಾಡ್ತೀರಾ? ಲೆಟರ್ ಹಾಕ್ತಾನೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ. ಲಕ್ಷ್ಮಿ, ನನ್ನ ಆರೋಗ್ಯದ ಬಗ್ಗೆ ನನಗೆ ಚಿಂತಿಲ್ಲ. ನಮ್ಮ ತಮ್ಮ ಸಂತೋಷದಿಂದ ಇರಬೇಕೆಂದು ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡೆ ಗೊತ್ತಾ ಲಕ್ಷ್ಮಿ? ನಾನೊಬ್ಬ ಹುಚ್ಚ ಲಕ್ಷ್ಮಿ, ನಾನೊಬ್ಬ ಹುಚ್ಚ. ಈಗಿನ ಕಾಲದಲ್ಲಿ ಎಲ್ಲವೂ ಹಾಗೆ ಇದೆ, ಏನ್ ಮಾಡೋಕೆ ಆಗುತ್ತೆ ಹೇಳಿ? ಜನ ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ಜೈ ಅಂತಾರೆ, ದುಡ್ಡಿಲ್ಲರ ಕಡೆಗೆ ಯಾರು ಮಾತಾಡ್ಸೋದೇ ಇಲ್ಲ. ಈಗಿನ ಕಾಲದಲ್ಲಿ ಜನನೇ ಹಾಗಿದ್ದಾರೆ, ಎದ್ರೆ ಹೆದರ್ತಾರೆ, ಕೊಂತ್ರೆ ಮೈ ಮೇಲೆ ಬೀಳ್ತಾರೆ. ನಾವು ಹೇಗೂ ಒಟ್ಟಲ್ಲಿ ಸಮಾಧಾನ ಮಾಡ್ಕೊಂಡು ಮುಂದೆ ಸಾಕ್ತಾ ಇರಬೇಕು ಅಷ್ಟೇ. ಲಕ್ಷ್ಮಿ, ದೇವೇಂದ್ರನ ಹತ್ತಿರ ಇಸ್ಕೊಂಡು ಬಂದ ಹಣವನ್ನು 4 ವರ್ಷವಾಯಿತು. ಆ ಹಣವನ್ನು ನಾನು ಕೊಡದೆ ಹೋದರೆ ಅವನ ಮನೆ ಜೀತ ದುಡು ಪರಿಸ್ಥಿತಿ ಬಂದು ಬಿಡುತ್ತದೆ ಲಕ್ಷ್ಮಿ, ಬಂದು ಬಿಡುತ್ತದೆ. ಏನೋ ಮಾತಾಡ್ತಿದ್ದೀರಾ ನೋಡಿ. ಚಂದ್ರಿಗೆ ನೌಕರಿ ಸಿಕ್ಕ ನಂತರ ಖಂಡಿತವಾಗಿಯೂ ಆ ಹಣವನ್ನ ಅವನು ವಾಪಸ್ ತಗೊಂಡು ಬರ್ತಾನೆ ರೀ. ಆ ನಂಬಿಕೆ ನನಗೆ ಖಂಡಿತ ಇದೆ ರೀ. ಹಾ ಲಕ್ಷ್ಮಿ, ನೀನು ಊಟ ಮಾಡಿದ್ಯಾ? ನಿನ್ನ ಮಕ್ಕಳನ್ನು ಹೀಗೇಕೆ ಸಪ್ಪಗಿದೆ ಲಕ್ಷ್ಮಿ, ಹೀಗೇಕೆ ಸಪ್ಪಗಿದೆ? ನೀವು ಊಟ ಮಾಡದೆ 4 ದಿನ ಆಯ್ತು. ನಿಮ್ಮನೆ ಬಿಟ್ಟು ನಾನು ಇವತ್ತೆಲ್ಲ ಊಟ ಮಾಡಿದ್ದೀನಿ ಅಂದ್ರೆ. ಹಾ ಲಕ್ಷ್ಮಿ, ಇವತ್ತು ಇಬ್ಬರು ಕೂಡಿ ಸಂತೋಷದಿಂದ ಊಟ ಮಾಡೋಣ ಬಾ ಲಕ್ಷ್ಮಿ, ಬಾ. ಆಯ್ತು ಸರಿ, ಊಟ ಆಮೇಲೆ ಮಾಡ್ರೆ
ದೇವರಾಯ್ತು. ಇದೇ ಸಂತೋಷದಲ್ಲಿ ಒಂದು ಹಾಡನ್ನಾದ್ರೂ ಹೇಳಿ. ಸೌಂದರ್ಯಕ್ಕೆ ವಿನ್ನಾನುರಾಗಕ್ಕೆ ನಾ ಸೋತು ಹೋದೆ ಅಂಬೆ, ಸೋತು ಹೋದೆ ಅಂಬೆ. ಸರಿ, ಅಡಿಗೆ ಆಗಿದೆ, ಬನ್ನಿ ಊಟಕ್ಕೆ. ಬನ್ನಿ ಬನ್ನಿ ಶ್ರೀಮಂತರೇ, ಈ ಬಡವನ ಮನೆಯಲ್ಲಿ ಕುಳಿತುಕೊಂಡು ಮಾತನಾಡೋದಕ್ಕೆ ಒಂದು ಕುರ್ಚಿನಿಲ್ಲ. ಈ ಗಾದಿ ಮೇಲೆ ಆದ್ರೂ ಕೂತುಕೊಂಡು ಮಾತನಾಡಿ ಬಂದಿದ್ದಾನೆ ಕರೆ, ಮಾತನಾಡಿ ಪಡಬೇಕಾದ್ರೆ ಮಗನೇ ನಮಗೆ ಮಾಡ್ತಿರ್ಲಿ ಕತ್ತ
ಶ್ರೀಮಂತರೇ, ಈ ಬಡವನಿಗೆ ಗಾದಿನೇ ಇಲ್ಲಿ ಅಂದರೆ ಈ ಬಡವನಿಗೆ ಚಾಪಿನೇ ಗಾದಿ ಅಂದ ಮೇಲೆ ನಾನು ಊಟ ಮಾಡಿ 4 ದಿನವಾಯ್ತು. ನನ್ನ ಮೈಯಲ್ಲಿ ಜ್ವರ, ನನ್ನ ಹೊಟ್ಟೆಯಲ್ಲಿ ಸಂಕಟ. ಇಂಥದ್ರಲ್ಲಿ ನಾನು ಹೇಗೆ ಕೆಲಸ ಮಾಡಬೇಕು ಹೇಳಿ ಶ್ರೀಮಂತರೇ, ಹೇಳಿ. ನಿನ್ನ ಬಂಡಾಚಾರ ಮತ್ಕಲ್ಲು ನಾನು ಬಂದಿಲ್ಲ. ಸೋಮನ ಕೊಡಬೇಕಾದ ಅವನು ಕೊಟ್ಟು ಬಿಡು ಮಗನ. ಇಲ್ಲವಾದರೆ ನನ್ನ ಮನೆಯಲ್ಲಿ ಹೆಂಡ ಕೆಲಸ ಮಾಡಬಾ. ಶ್ರೀಮಂತರೇ, ನಿಮ್ಮ ಹಣವನ್ನು ಕೊಡೋವರೆಗೂ ನನ್ನ ಹೊಲವನ್ನು ನಿಮಗೆ ಬಿತ್ತಿಕೊಳ್ಳೋದಕ್ಕೆ ಬರೆದು ಕೊಟ್ಟೇನೆ ಶ್ರೀಮಂತರೇ, ಬರೆದು ಕೊಟ್ಟಿದ್ದೇನೆ. ಯಾವ ಆಸ್ತಿ ಎಲ್ಲಿದೆ ನಿನ್ನ ಹೊಲ? ಸುಮ್ಮನೆ ಕತ್ತೆಗೆ ಬಗಳ ಬಿಡಲೇ ಶಿವ್ಯ. ಶ್ರೀಮಂತರೇ, ನಮ್ಮ ಹೊಲವನ್ನು ನಿಮಗೆ ಬರೆದು ಕೊಟ್ಟಿಲ್ಲವೇ? ಯಾಕೆ ಸುಳ್ಳು ಹೇಳುತ್ತೀರಿ ಶ್ರೀಮಂತರೇ? ಯಾಕೆ ಸುಳ್ಳು ಹೇಳುತ್ತೀರಿ? ಶಿವ್ಯ, ನಿನ್ನ ಹತ್ತಿರ ಏನಾದರೂ ಸಾಕ್ಷಿ ಇದರಲ್ಲಿ? ನನ್ನ ಹತ್ತಿರ ಯಾವ ಸಾಕ್ಷಿಯೂ ಇಲ್ಲ ಶ್ರೀಮಂತರೇ. ನಾನು ಸಹಿ ಮಾಡಿಸಿಕೊಂಡ ಪತ್ರ ನಿಮ್ಮ ಹತ್ತಿರ ಇದೆ, ಕೇಳಿ ನೋಡಿ ಶ್ರೀಮಂತರೇ, ಕೇಳಿ ನೋಡಿ. ಮಾಸ್ತರೇ, ಈಸಿಯ ಬರೆದ ಕೊಟ್ಟ ಹೊಲದ ವಿಚಾರ ನಿಮಗೇನಾದ್ರು ಗೊತ್ತೇ ಗುಮಾಸ್ತಾ? ಯಾಕಲೇ ತಮ್ಮ, ನೀನ್ ತಲೆಗಿಲಿ ಕೆಟ್ಟತನ? ನಮ್ಮ ದಣ್ಯಾರ ಕೈ ಆಗ್ನಿ ಅವ ಪತ್ರ ಬರ್ದು ಕೊಟ್ಟಪ್ಪ. ಗುಮಾಸ್ತ್ರಿ, ಯಾಕೆ ಸುಳ್ಳು ಹೇಳುತ್ತಿರುವೆ? ನೀವೇ ನಮಗೆ ಸಹಿ ಮಾಡಿಸಿಕೊಂಡ ಪತ್ರ ನಿಮ್ಮ ಹತ್ತಿರ ಇದೆ. ಯಾಕೆ ಶ್ರೀಮಂತರೇ, ನಾನು ನಿಮಗೆ ಯಾವ ಅನ್ಯಾಯ ಮಾಡಿದಿಲ್ಲ ಅಂತ ನನಗೆ ಈ ರೀತಿ ಶಿಕ್ಷೆ? ಶಿವ್ಯ, ನ್ಯಾಯ ಅನ್ಯಾಯಕ್ಕೆ ಕೇಳಲು ನಾನು ಬಂದಿಲ್ಲ. ಸುಮ್ಮನೆ ಕೊಡಬೇಕಾದ ಕೊಟ್ಟು ಬಿಡು. ನೋಡ್ತಮ್ಮ, ಸುಮ್ಮ ದಣ್ಯಾರ ತಲೆ ಯಾಕೆ ಕೆಡಿಸ್ತಿ? ಅವ್ರು ಹೇಳಿದಷ್ಟು ಕೇಳಿ ಬಿಡು, ಅಟ್ ಮಾಡ. ಶ್ರೀಮಂತರೇ, ನನಗೆ ಈಗ ಹಣ ತಂದು ಕೊಡಂದ್ರೆ ನಾನು ಎಲ್ಲಿಂದ ತಂದು ಕೊಡಲಿ ಶ್ರೀಮಂತರೇ? ಎಲ್ಲಿಂದ ತಂದು ಕೊಡಲಿ? ನನ್ನ ಹತ್ತಿರ 2 ಅರಿವಿ ಬಿಟ್ಟರೆ ಮತ್ತೇನು ಉಳಿದಿಲ್ಲ ಶ್ರೀಮಂತರೇ, ಮತ್ತೇನು ಉಳಿದಿಲ್ಲ. ನಮಗೆ ಇದ್ರ ಉತ್ತರ ಕೊಡ್ತೀನಿ ಲೇ ಪಡವ. ಲಕ್ಷ್ಮಿ, ಯಾಕ್ರಿ, ಏನಾಯ್ತು? ಏನಿದೆಲ್ಲ ಅಂತ ನೋಡಿ. ಮೊದ್ಲು ಅವ್ರಿಗೆ ಹುಷಾರಿಲ್ಲ, ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ ಅಂತ. ನೀವ್ ಹೇಗೆ ಮಾಡ್ತಾ ಇದ್ರೆ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹುಷಾರ್. ನಮ್ಮ ಹಣ ತೆಗೆದುಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತೀಯಾ? ಅದು ಯಾವ ನನ್ನ ಮಕ್ಕ ಮಾಡ್ತಾನೋ ನಾನು ನೋಡುತ್ತೇನೆ. ಹೋಗ ಲಕ್ಷ್ಮಿ, ಕಂಪ್ಲೇಂಟ್ ಕೊಟ್ಟು ಬಾ. ನೋಡ್ತಂಗಿ ಲಸ್ಮವ್ವ ಇದ್ರ ನಿನಗೇನು ತಿಳಿಯಂಗಲವ. ಇದು ಬಡ್ಡೆ ಹೊರ ಐತಿ, ಒಟ್ಟ ಸೋಮವಾರ ತಿಂದಿರು ತಂಗಿ. ನೀ ಸುಮ್ಮನಿಂದ್ರು ನೋಡು ಶಿವ್ಯ, ನಿನಗೆ 2 ದಿನ ಸಮಯ ಕೊಡುತ್ತೇವೆ. ಅಷ್ಟರೊಳಗೆ ನಮ್ಮ ಹಣ ತಂದು ಕೊಡಬೇಕು. ಇಲ್ಲ ಅಂದ್ರೆ ಅದನ್ನ ಈಗ ಹೇಳಲ್ಲ, ಮಾಡಿ ತೋರಿಸುತ್ತೇವೆ. ಬನ್ನಿ ದೇವೇಂದ್ರ, ಹೋಗೋಣ. ರೀ, ಯಾಕೆ ಚಿಂತೆ ಮಾಡ್ತೀರಾ? ಒಳ್ಳೇದಾಗುತ್ತೆ. ಬನ್ನಿ, ಒಳಗಡೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ. ಲಕ್ಷ್ಮಿ, ಎಂತ ಕಠೋರವಾದ ದೃಷ್ಟ ನೋಡಿದೆ ಲಕ್ಷ್ಮಿ. ನನ್ನ ಜೀವನದಲ್ಲಿ ನಡೆಯುತ್ತದೆ ಅಂತ ನನಗೆ ಅಂತರಾಳದಲ್ಲಿ ಗೊತ್ತಿದ್ದಿಲ್ಲ ಲಕ್ಷ್ಮಿ, ಗೊತ್ತಿದ್ದಿಲ್ಲ. ದುಃಖಿಸಬೇಡಿ ಅಂದ್ರೆ, ವಿಧಿ ನಮ್ಮನ್ನ ಕೈ ಮಾಡಿ ಕರಿತಿರುವಾಗ ನಾವು ಅದಕ್ಕೆ ಎದುರಾಗಿ ನಿಂತ್ರೇನೆ ನೆಮ್ಮದಿಯಿಂದ ಬಾಳಿ ಬದುಕೋದಕ್ಕೆ ಸಾಧ್ಯ ಅಲ್ವೇನ್ರಿ? ಚಿಂತೆ ಮಾಡಬೇಡಿ ರೀ. ತುಂಬಾ ಪೆಟ್ಟು ಬಿದ್ದೀನ್ರಿ ನಿಮ್ಗೆ. ಲಕ್ಷ್ಮಿ, ಲಕ್ಷ್ಮಿ, ನಮಗೆ ಪೆಟ್ಟಾಯ್ತು ಅಂದ್ರೆ ಕೇಳೋರು ಯಾರು ಇಲ್ಲ ಲಕ್ಷ್ಮಿ. ಇಲ್ಲಿಗೆ ನಮಗೆ ಬಂದದನ್ನು ನಾವು ಇಬ್ಬರೇ ಅನುಭವಿಸಬೇಕು ಲಕ್ಷ್ಮಿ, ಅನುಭವಿಸಲೇಬೇಕು ಲಕ್ಷ್ಮಿ. ನಮ್ಮನ್ನ ಒದ್ದರೇನು ಬಡಿದರೇನು ನಮ್ಮನ್ನ ಕೇಳುವರು ಯಾರು ಇಲ್ಲ ಲಕ್ಷ್ಮಿ, ಯಾರು ಇಲ್ಲ. ಬಂದದನ್ನು ನಾವು ಇಬ್ಬರೇ ಅನುಭವಿಸಬೇಕು ಲಕ್ಷ್ಮಿ, ಅನುಭವಿಸಲೇಬೇಕು.
ಯಾಕ್ರಿ ಹಾಗಂತೀರ? ಒಬ್ಬ ಇದ್ದೇ ಇದ್ದಾನೆ, ಬರ್ತಾನೆ. ಈ ಕನ್ನಡಾಂಬಿಯ ನೆಲದಲ್ಲಿ ಅವತರಿಸಿ ಹುಟ್ಟಿದಂತ ಹಸಿದ ಹೆಬ್ಬುಲಿ ಅವನು ಬಂದು ಆ ಪಾಪಿನ ಸಂಹಾರ ಮಾಡೋ ಕ್ರಾಂತಿ ವೀರ ಆಗ್ತಾನೆ. ಆ ಹುಲಿ ಬಂದೇ ಬರ್ತಾನೆ ಅಂದ್ರೆ ಬಂದೇ ಬರ್ತಾನೆ. ಹಾ ಲಕ್ಷ್ಮಿ, ಯಾರು ಅವ ಪುಣ್ಯಾತ್ಮ? ಯಾರು ಲಕ್ಷ್ಮಿ? ಯಾರು? ಇದ್ದಾನ್ರಿ ಒಬ್ಬ ನಮ್ಮ ಕನ್ನಡದ ನೆಲದಲ್ಲಿ ರಾಕ್ಷಸರ ಸಂಹಾರ ಮಾಡುವ ಶೂರ ಧೀರ ವೀರ ಒಬ್ಬ ಇದ್ದಾನೆ, ಬರ್ತಾನೆ. ಎಲ್ಲಿದ್ದಾನೆ ಲಕ್ಷ್ಮಿ? ಆ ಪುಣ್ಯಾತ್ಮ ಎಲ್ಲಿದ್ದಾನೆ? ಸಮಯ ಬಂದಾಗ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಮನೆಗೆನೆ ಖಂಡಿತವಾಗಿಯೂ ಬಂದೇ ಬರ್ತಾನೆ, ನಮ್ಮಿಬ್ಬರನ್ನ ಕಾಪಾಡೋದಕ್ಕೋಸ್ಕರ. ಸರಿ, ಸಮಯ ಆಗಿದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಆಯ್ತು ಬನ್ನಿ ಲಕ್ಷ್ಮಿ. ಚುಚ್ಚಿದಿಲ್ಲ